ಮೇಡಮ್ ಅವ್ರು ಬರ್ರಿ ಇಲ್ಲಿ ಸೇರಿದ ಎಲ್ಲ ಪಾಲಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಹಾಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟ ಒಂದು ಈ ಚಿಕ್ಕ ಕಾರ್ಯಕ್ರಮಕ್ಕೆ ವಿವೇಕಾನಂದ ಶಾಲೆಯ ಪ್ರಾಧ್ಯಾಪಕ ವರ್ಗದವರಿಗೆ ನನ್ನ ಪೂರ್ವಕ ಅಭಿನಂದನೆ. ಇಲ್ಲಿ ಸೇರುವ ಇವತ್ತೊಂದು ವಿಷಯವೇನೆಂದರೆ ಶರಣು ಅನಿಗೇರಿ ಸರ್ ಅವರು ಇತಿಹಾಸ ವಿಷಯದಲ್ಲಿ ಬ್ರಿಟಿಷರು ಆಡಳಿತ ಮಾಡಿದ ಬಗ್ಗೆ ವಿವರವಾಗಿ ಒಂದು ಬರೆದಿದ್ದ ಒಂದು ಇದಕ್ಕ ಅವ್ರಿಗೆ ಮಧ್ಯಪ್ರದೇಶ ವಿವೇಕಾನಂದ ಶಾಲಾ ಒಂದು ವಿಶ್ವವಿದ್ಯಾಲಯದಿಂದ ಅವರಿಗೆ PhD ಪ್ರದಾನವಾಗಿದೆ. ಇದು ನಮಗೆ ಇಲ್ಲಿ ಈ ಶಾಲೆಯ ಎಲ್ಲ ಪಾಲಕರಿಗೆ ಒಂದು ಹೆಮ್ಮೆಯ ವಿಷಯ. ಅದೊಂದ ಕಾರಣಕ್ಕಾಗಿ ನಾವು ಇವತ್ತು ಸರ್ ಅನ್ನೋ ಒಂದು ಅಭಿನಂದನಾ ಒಂದು ಸಮಾರಂಭವನ್ನ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಎಲ್ಲಾ ಪಾಲಕರು ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಇಷ್ಟೊಂದು ಅಭಿಮಾನದಿಂದ ಇವತ್ತು ನೀವು ಬಂದು ಸೇರಿರುವಂತ ಕಾರಣ ಏನು ಅಂತಂದ್ರ, ಮುಖ್ಯವಾಗಿ ನಾನು ಮಧ್ಯಪ್ರದೇಶದ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ವಿಶ್ವವಿದ್ಯಾಲಯದಲ್ಲಿ 1800 ಕ್ರಿಸ್ತ ಶಕ 1800ರಲ್ಲಿ ಬ್ರಿಟಿಷರು ಈ ಧಾರವಾಡವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಅಖಂಡ ಧಾರವಾಡ ಡಿಸ್ಟಿಕ್ ಅನ್ನು ಬೆಳಗಾವಿ, ಹಾವೇರಿ ಈ ಸೈಡ್ ಎಲ್ಲ ಸೇರ್ಕೊಂಡು ಅವರ ಆಡಳಿತದ ಅವಧಿಯೊಳಗಡೆ ಈ ಧಾರವಾಡದೊಳಗ ಶಿಕ್ಷಣದ ವ್ಯವಸ್ಥೆ ಹೆಂಗಿತ್ತು, ರೆವಿನ್ಯೂ ಸಿಸ್ಟಮ್ ಯಾವ ರೀತಿಯಾಗಿತ್ತು, ಕಲ್ಚರಲ್ ಆಕ್ಟಿವಿಟೀಸ್ ಯಾವ ರೀತಿಯಾಗಿದ್ವು, ಕೃಷಿ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಬ್ರಿಟಿಷರ ಈ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಇದೆಲ್ಲವನ್ನ ಕುರಿತು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡಿದ ಮಹಾಪ್ರಬಂಧವನ್ನ ಸಲ್ಲಿಸಿದ್ದಕ್ಕಾಗಿ ನನಗೆ ವಿಶ್ವವಿದ್ಯಾಲಯದವರು PhD ಪದವಿಯನ್ನ ಪ್ರದಾನ ಮಾಡಿದ್ದಾರೆ. ಅದೆಲ್ಲದರ ಪುಣ್ಯ ಏನು ಅಂತಂದ್ರೆ 2014ರೊಳಗೆ ನಾನೇನು ಈ ಶಾಲೆಗೆ ಬಂದೆ, 2014ರೊಳಗೆ ಈಗ 11 ವರ್ಷ ಆಗ್ಲಿಕ್ಕೆ ಬಂತು ನಾನು ಈ ಶಾಲೆಗೆ ಬಂದು. ಈ ಶಾಲೆಯ ಪುಣ್ಯನೋ ಏನೋ, ಈ ಪಾಲಕರ ಮುಖಗಳನ್ನ ನೋಡ್ತಾ, ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಮುಖಗಳನ್ನ ನೋಡ್ತಾ ನಾನು ಬಹಳಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ ನನಗೆ. ಇಲ್ಲಿ ಬಂದಾದ್ಮೇಲೆ ಎಲ್ಲವೂ ಕೂಡ ಒಳ್ಳೇದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋದೊಂದಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಕೂಡ ಸಹಕಾರ ಮಾಡೋದು, ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ, ನಾವು ಕೂಡ ಮಾಡೋದು ಅಷ್ಟೇ. ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನೇ ಇದ್ರೂ ಕೂಡ ಎಲ್ಲರ ಗುರಿ ಏನು ಅಂತಂದ್ರೆ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ, ಅವರವರು ಜೀವನ ಅವ್ರು ಸಟ್ಲ್ ಆಗಬೇಕು, ಅವ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು, ತಂದೆ ತಾಯಿಯ ಗೌರವವನ್ನು ತರಬೇಕು ಅನ್ನುವಂತ ಮೂಲ ಉದ್ದೇಶವನ್ನು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಆ ಎಲ್ಲ ಒಂದು ಚಟುವಟಿಕೆಗಳಿಗೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ, ಪ್ರೀತಿ ವಿಶ್ವಾಸವನ್ನು ತೋರಿದಿರಿ, ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಮೇಲೆ ನೀವು ನಂಬಿಕೆಯನ್ನು ಇಟ್ಟಿದ್ದೀರಿ. ಆ ನಂಬಿಕೆಯಿಂದ ಇವತ್ತೆಲ್ಲರೂ ಕೂಡ ನೀವು ಎಷ್ಟೇ ನಿಮ್ಮ ಕೆಲಸದ ಒತ್ತಡಗಳು, ನೀವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಪಾಪ, ಈಗ ಅದನ್ನೆಲ್ಲವನ್ನ ಬಿಟ್ಟು ನೀವು ಇಲ್ಲಿ ಬಂದು ನನಗೆ ಸನ್ಮಾನವನ್ನು ಮಾಡಿದಿರಿ, ನನಗೆ ಪ್ರೀತಿಯನ್ನು ತೋರಿಸಿದಿರಿ. ಹೀಗಾಗಿ ನಾನು ನಿಮಗೆ ಅನಂತ ಕೋಟಿ ಧನ್ಯವಾದಗಳನ್ನು. ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿ ಇರುವ ಶ್ರೀ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿರುವ ಮೂಲತಃ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದವರಾದ ಶ್ರೀ ಶರಣಪ್ಪ ಫಕ್ಕೀರಪ್ಪ ಅಣ್ಣಿಗೇರಿ ಅವರು ಡಾಕ್ಟರ್ ದಿನೇಶ್ ಕುಮಾರ ಮೌರ್ಯ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಇತಿಹಾಸ ವಿಷಯದಲ್ಲಿ ಮಂಡಿಸಿದ ಎ ಹಿಸ್ಟಾರಿಕಲ್ ಸ್ಟಡಿ ಆಫ್ ಧಾರವಾಡ ಡಿಸ್ಟಿಕ್ ಆಫ್ ಕರ್ನಾಟಕ ವಿತ್ ಎಂಪೈಸಿಸ್ ಆನ್ ಬ್ರಿಟಿಷ್ ಕಂಟ್ರೋಲ್ ಕ್ರಿ 1800 ರಿಂದ 1860 ಎಂಬ ಮಹಾಪ್ರಬಂಧವನ್ನು ಅಂಗೀಕರಿಸಿ ಮಧ್ಯಪ್ರದೇಶದ ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾಲಯವು PhD ಪದವಿಯನ್ನು ನೀಡಿದಕ್ಕೆ ಇವರಿಗೆ ಶಾಲಾ ಎಲ್ಲಾ ಪಾಲಕವರ್ಗದಿಂದ ಅಭಿನಂದನೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿಜಾಮುದ್ದೀನ ಎ, ಅಮೃತ ಕಬಾಡೆ, ಸೋಮೇಶ ಎನ್, ರಾಜೇಶ ಎಂ, ಧನರಾಜ ಬಾಕಳೆ, ಕಲ್ಲಪ್ಪ ಬಳ್ಳೂರಿ, ದೀಪಕ ಮಗಜಿಕೊಂಡಿ, ದೀಪಕ ಇರಕಲ್, ದೇವಾ ಆರ್ ಹಾಗೂ ಅನೇಕರು ಭಾಗವಹಿಸಿದ್ದರು.